ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಂಕೇಶ್ವರ ನಗರದ ಐತಿಹಾಸಿಕ ಮಠವಾಗಿರುವ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಮಠದ ಶಂಕರಲಿಂಗ ಜಾತ್ರೆ ದಿನಾಂಕ 25ರಂದು ರಥ ಸಪ್ತಮಿ ದಿನ ಆರಂಭವಾಗುವ ಈ ಜಾತ್ರೆ 5 ದಿನಗಳ ಕಾಲ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ನಡೆಯಲಿದೆ ಅಂತ ಮಠದ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಸ್ವಾಮೀಜಿ ಹೇಳಿದ್ದಾರೆ. ಪಟ್ಟಣದ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನ ಮಠದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ದಿನಾಂಕ 25ರಂದು ರವಿವಾರ ರಥಪೂಜೆ, ದೇವತಾ ಪೂಜೆ, ಹೋಮ, ಬ್ರಹ್ಮ ಪೂಜೆ, ಮಹಾ ನೈವೇದ್ಯ ನಡೆಯುತ್ತೆ. ದಿನಾಂಕ 26ರಂದು ರಥವು ಶ್ರೀಮಠದಿಂದ ನಾರಾಯಣೇಶ್ವರಿ ಮಂದಿರಕ್ಕೆ ತಲುಪಲಿದೆ. ದಿನಾಂಕ 27ಕ್ಕೆ ರಥವು ಬನಶಂಕರಿ ಗುಡಿ ಹತ್ತಿರ ವಾಸ್ತವ ಹೂಡಲಿದೆ. ದಿನಾಂಕ 28ರಂದು ಮಹಾಯಾತ್ರೆ ನಡೆಯಲಿದ್ದು ರಥವು ಮರಳಿ ಶಂಕರಾಚಾರ್ಯ ಮಠದ ಕಡೆಗೆ ಮರಳಿ ಬರುವುದಾಗಿ ಹೇಳಿದ್ದಾರೆ. ಸಾಯಂಕಾಲ ಈಗ 9 ಗಂಟೆಗೆ ಕುಡಿ ಪೂಜೆ ಆಗ್ತದೆ. ನಾಳೆ ಆಗೋದು ಮುಂಜಾನೆ ರಥ ಪೂಜೆ ಆಗ್ತದೆ. ಆನಂತರ ಮಠದ ಮುಖ್ಯ ದೇವರು ಇವರು ಮಯಾರಮ್ಮ ಪೂಜೆ ಆಗ್ತದೆ. ನಾಳೆ ಮಧ್ಯಾಹ್ನ ನಾಡದು ರಥ ಇಲ್ಲಿಂದ ನಾರಾಯಣೇಶ್ವರ ಗುಡಿಗೆ ಹೋಗ್ತದೆ. ನಾಡದ ಮುಖ ಬರುತ್ತೆ 27ಕ್ಕೆ, ತಿರುಗಿ ಬರೋದು 28ಕ್ಕೆ ತಿರುಗಿ ಬರೋದು. ಈಗ 26ನೇ ತಾರೀಕಿಗೆ ಸಹ ನಮ್ಮ ಮಠದಲ್ಲಿ ಈ ಅನಮಾ ಸಂಘಟಕ ಸಂಸ್ಥೆ ನಮ್ಮ ಕೊಲ್ಲಾಪುರದಲ್ಲಿ ವಿಶ್ವಭಂಡರಿ ಆಯುರ್ವೇದಿಕ್ ದೊಡ್ಡ ಒಂದು ಸಂಸ್ಥೆ ಇದೆ. ಅವರು ಅಗಲ ಸೋಮವಾರ ಇಲ್ಲಿ ಮಾಡ್ತಾರೆ. ಇಲ್ಲಿ ಆಯುರ್ವೇದಿಕ್ ಕ್ಯಾಂಪ್ ಮಾಡ್ತಾರೆ. ಕ್ಯಾಂಪ್ ಮಾಡ್ತಾರೆ. ಆ ಕ್ಯಾಂಪ್ ಉದ್ಘಾಟನೆ ಆಗೋದು 26ಕ್ಕೆ ಮುಂಜಾನೆ. ಆಯಿತಾ? ಅಂತ ಬಗ್ಗೆ ಎಲ್ಲ ಸಾಯಂಕಾಲ ಪೂಜೆ ಆಗೋದು, ಪಲ್ಲಕ್ಕಿ ಹೋಗ್ತಾರೆ, ಇವೆಲ್ಲ ಅಲ್ಲ ಆಗ್ತವೆ ಇಷ್ಟು. ಅದು ಬಿಟ್ಟು ಇದು ಇದಾಗೋದೇನು, ಇದು ಯಾವುದು ಇದು ಪೊಲ್ಯೂಷ್ ವಾಕ್ ಮತ್ತು ಇದು ಆಗೋದು. ಇದು ನೋಡಿರಿ. ಹಾಂ, ಮತ್ತು ಅದು ಬಡವರ ಸಲುವಾಗಿ ಅದು ಬೋರ್ಡ್ ಹಾಕಿದಿರಲ್ಲ, ನೀವು ಹೇಳಿಲ್ಲ, ಅದು ಉಚಿತ ಎಲ್ಲ ತಪಾಸಣೆ ಎಲ್ಲ ನಾಲ್ಕನೇ ಸೋಮವಾರ. ಹಾಂ, ಅಲ್ಲಿ ಬೋರ್ಡ್ ಹಾಕಿ ಅದು ಆಯುರ್ವೇದಿಕ. ನೀವು ಆಯುರ್ವೇದಿಕ ಡಾಕ್ಟರ್ ಒಂದು ಇದಾಗ್ಬೋದು, ಹೋಮಿಯೋಪತಿಕ ಅದು ಆಗ್ಬೋದು. 2 ಮಾಡ್ತಿದ್ವಿ. ಹಾಂ, ಅಂದರೆ ಇದೆಲ್ಲ ಮಠದ ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.